ಹಾಯ್ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಪುಣ್ಯ ಹೆಸರಾಶಿ. ಇವತ್ತಿನ ರೆಸಿಪಿ ದೋಸೆ. ಮನೆಯಲ್ಲಿ ಮಾಡಬಹುದಾದಂಥ ಕ್ರಿಸ್ಪಿಯಾಗಿ ಮಾಡುವ ದೋಸೆಯನ್ನು ನಾನು ಹೇಳಿಕೊಡುತ್ತಿದ್ದೇನೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಅಕ್ಕಿಯನ್ನು 4 ಕಪ್ ಅಕ್ಕಿ, ಉದ್ದಿನಬೇಳೆ 1 ಕಪ್ಪು, ಮೆಂತ್ಯ 1 ಚಮಚ, ಕಡಲೆಬೇಳೆ ಅರ್ಧ ಕಪ್ಪು ಎಲ್ಲ ಮಿಕ್ಸ್ ಮಾಡಿ 2 ರಿಂದ 3 ಬಾರಿ ವಾಶ್ ಮಾಡಿ 8 ರಿಂದ 9 ಗಂಟೆಯವರೆಗೆ ನೆನೆ ಹಾಕಬೇಕು. ಹಾಕಿದ ನಂತರ ಒಂದು ಜಾರಿಗೆ ನೆನೆ ಹಾಕಿದ ಅಕ್ಕಿಯನ್ನು ರುಬ್ಬೋದಕ್ಕೆ ಜಾರಿಗೆ ಹಾಕೋಬೇಕು. 2 ರಿಂದ 3 ಬ್ಯಾಚ್ ಮಾಡಿ ಹಿಟ್ಟನ್ನು ನುಣ್ಣಗೆ ನಯಸ್ ಗಂಧದ ಥರ ಬರೋ ಹಾಗೆ ರುಬ್ಬಿಕೊಂಡು ಅದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಒಂದು ಓವರ್ ನೈಟ್ ಹಿಟ್ಟು ಹುದುಗಲು ಬಿಡಬೇಕು. ಹಿಟ್ಟು ರುಬ್ಬಿದ ನಂತರ ಪಾತ್ರೆಯಲ್ಲಿ ಹಿಟ್ಟನ್ನು ಮೇಲಿನಿಂದ ಕೆಳಗೆ, ಕೆಳಗಿಂದ ಮೇಲೆ ಹಿಟ್ಟನ್ನು ನುಣ್ಣಗೆ ಕಲಗಿಸಬೇಕು. ಕಲಗಿಸಿದ ನಂತರ ಒಂದು ಮುಚ್ಚಳವನ್ನು ಮುಚ್ಚಿ ಸಕ್ಕರೆ, ಅರ್ಧ ಬಟ್ಟಲು ಚಿರೋಟಿ ರವೆಯನ್ನು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಟವ್ ಆನ್ ಮಾಡಿ ತವಾಯನ್ನು ಇಡಬೇಕು. ತವದ ಮೇಲೆ 1 ಸ್ಪೂನ್ ಎಣ್ಣೆಯನ್ನು ತವದ ಅಂಚಿನ ಸುತ್ತಲೂ ಎಣ್ಣೆಯನ್ನು ಹರಡಬೇಕು. ಹಿಟ್ಟನ್ನು 1 ಚಮಚ ಹಿಟ್ಟನ್ನು ತೆಗೆದು ತವಾ ಮೇಲೆ ರೌಂಡ್ ಆಕಾರದಲ್ಲಿ ತಿರುಗಿಸಬೇಕು. ತಿರುಗಿಸಿದ ನಂತರ ಸುತ್ತಲೂ ಸುತ್ತಲೂ 1 ಸ್ಪೂನ್ ಎಣ್ಣೆಯನ್ನು ದೋಸೆಯ ಮೇಲೆ ಹರಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ದೋಸೆ ಮಾಡೋದು ಎಷ್ಟು ಈಸಿ ಅಂತ. ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾಗಿ ಮಾಡಬಹುದಾದಂಥ ಕ್ರಿಸ್ಪಿಯಾದ ದೋಸೆಯನ್ನು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ಹೇಗೆ ಬಂದಿದೆ ಎಂದು ನನಗೆ ಕಮೆಂಟ್ ಮಾಡಿ. ಕ್ರಿಸ್ಪಿಯಾದ ಹೋಟೆಲ್ ಸ್ಟೈಲಲ್ಲಿ ಮಾಡಿದಂಥ ದೋಸೆಯನ್ನು ಇವಾಗ ಸವಿಯಲು ಸಿದ್ಧವಾಗಿದೆ. ಇದರ ಜೊತೆಗೆ ಈರುಳ್ಳಿ ಪಲ್ಯ ಅಥವಾ ಆಲೂಗಡ್ಡೆ ಪಲ್ಯ, ಕಾಯಿ ಚಟ್ನಿ ಜೊತೆ ಮಾವಿನ ಸೀಕರಣೆ,
ಬೆಳಗಿನ ತಿಂಡಿಗೆ ಸವಿಯಲು ಸಿದ್ಧವಾದ ದೋಸೆ